ಒಬ್ಬ ವ್ಯಕ್ತಿ 4 km/h ವೇಗದಾಗ 8 km ದೂರವನ್ನು ಹೊಕ್ಕಾನ. ಇಲ್ಲಿ ಟೈಮ್ ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟೈತಿ 8 km ಡಿವೈಡೆಡ್ ಬೈ 4. ಇಲ್ಲಿ ಎಷ್ಟು ಬಂತು ಟೈಮ್ 2 ಅವರ್ ಬಂತು. ಆಮೇಲೆ 3 km/h ವೇಗದಲ್ಲಿ 12 km ದೂರ ಹೊಕ್ಕಾನ. ಇಲ್ಲಿ ಮತ್ತೆ ಟೈಮ್ ಎಷ್ಟಾಗುತ್ತೆ ಇಲ್ಲಿ ಇದು T1 T2 ಎಷ್ಟು 12 km 3 km/h ಹೋದ 4 ತಾಸು ತಗೊಂತಾನ. ಮತ್ತೆ 2 km/h ವೇಗದಲ್ಲಿ 18 km 18 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟಾಗ್ತಿಲ್ಲಿ 9 ಅವರ್ ಆಗುತ್ತೆ. ಹಂಗಾದ್ರೆ ಅವನ ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಏನಂತ ಕೇಳ್ಯಾರ. ಸರಾಸರಿ ವೇಗ ಈಸ್ ಈಕ್ವಲ್ ಟು ಟೋಟಲ್ ದೂರ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಇಲ್ಲಿ ಟೋಟಲ್ ದೂರ ಏನಾಗುತ್ತೆ ಇಲ್ಲಿ ಒಂದಕ್ಕೆ ಎಷ್ಟು ಕಿಲೋಮೀಟರ್ ಕನ 8 km ಪ್ಲಸ್ 12 km ಪ್ಲಸ್ 18 km ಟೈಮ್ ಎಷ್ಟು ಅಂತಾನೆ 2 ಅವರ್ 4 ಅವರ್ 9 ಅವರ್ ಎಷ್ಟಾಗ್ತಿದೆ ಟೋಟಲ್ ಡಿಸ್ಟೆನ್ಸ್ 38 ಟೈಮ್ ಟೋಟಲ್ ಟೈಮ್ 15 ಅವರ್ ಆಗುತ್ತೆ. ಎವರೇಜ್ ಸ್ಪೀಡ್ ಏನಾಗುತ್ತೆ ಇಲ್ಲಿ ಒಂದು 2.52 km/h ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ನೋಡಿ ಒಂದು ತರಗತಿಯಲ್ಲಿ ಒಟ್ಟು 60 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಗೆ ಹಾಜರಾಗ್ತಾರ. ಅವರಲ್ಲಿ 25 ವಿದ್ಯಾರ್ಥಿಗಳು ಸರಾಸರಿ 96 ಅಂಕ ಕೊಟ್ಟಾನ. ಅಂದ್ರೆ 25 × 96 ಎಷ್ಟಾಗುತ್ತೆ ಇಲ್ಲಿ 2400 ಆಕತಿ. ಮತ್ತು ಉಳಿದ ವಿದ್ಯಾರ್ಥಿಗಳು ಸರಾಸರಿ 84 ಕೊಟ್ಟರ. ಇಲ್ಲಿ 25 ಜನ ಐತಿ 60ರಾಗ 25 ಉಳಿದಿದ್ದಷ್ಟು 35 ಜನ. ಈ 35 ಜನದ ಸರಾಸರಿ ಎಷ್ಟೈತಿ 84 ಐತಿ. ಎಷ್ಟಾಗತ್ತೆ ಇದು 2940. ಹಂಗಾರೆ ತರಗತಿಯ ಸಂಪೂರ್ಣ ಸರಾಸರಿ ಅಂಕ ಎಷ್ಟು ಅಂತ ಕೇಳಿದ್ರೆ ಸರಾಸರಿ ಈಸ್ ಈಕ್ವಲ್ ಟು 2400 ಪ್ಲಸ್ 2940 ಡಿವೈಡ್ ಬೈ ಟೋಟಲ್ ಎಷ್ಟು ಜನ ಅದಾರ 60 ಜನ ಅದಾರ. ಇದೇನಾಗತ್ತೆ 04 5340 ಡಿವೈಡ್ ಬೈ 60 ಆಗತ್ತೆ. 00 ಕ್ಯಾನ್ಸಲ್ ಆಗಿ ಏನಾಗತ್ತೆ ಇದು 89 ಅವರೇಜ್ ಮಾರ್ಕ್ಸ್ ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತ್ತೆ. ರವಿ ಬಳಿ 6 ಸೆಂಟಿಮೀಟರ್ ವ್ಯಾಸದ ಗೋಳಾಕಾರದ ಕೇಕ್ ಐತಿ. ಅವನು ಅದನ್ನು ಚಾಕ್ಲೇಟ್ನಲ್ಲಿ ಮುಳುಗಿಸಿ ಫ್ರೀಜ್ನಲ್ಲಿ ಇಡ್ತಾನೆ. ಕೆಲ ಸಮಯದ ನಂತರ ಕೇಕಿನ ಮೇಲೆ 2 ಸೆಂಟಿಮೀಟರ್ ದಪ್ಪದ ಚಾಕ್ಲೇಟ್ ಪದರ ರೂಪುಗೊಂಡಿದೆ. ಅವನು ಚಾಕ್ಲೇಟ್ನಲ್ಲಿ ಮುಳುಗಿಸಿದ ನಂತರ ಕೇಕಿನ ಮೇಲ್ಮೈ ವಿಸ್ತೀರ್ಣದಲ್ಲಿ ಎಷ್ಟು ಶೇಕಡಾ ಬದಲಾವಣೆ ಆಕೈತಿ ಅಂತ ಅಂದ್ಬಿಟ್ರೆ ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಾನೆ ಇಲ್ಲಿ ಮೊದಲಕ್ಕೆ 6 ಸೆಂಟಿಮೀಟರ್ ಕೊಟ್ಟಾನೆ. ಅದನ್ನು ಕೇಕ್ನ ಮುಳುಗಿಸಿ ತೆಗೆದ ಮೇಲೆ ಅದ್ರ ಮೇಲೆ 2 ಸೆಂಟಿಮೀಟರ್ ಎಕ್ಸ್ಟ್ರಾ ದಪ್ಪ ಆಕೈತಿ. ಅಂದ್ರೆ ಪ್ಲಸ್ ಏನಾಗೈತಿ ಇಲ್ಲಿ ಟೋಟಲ್ ಅದರದ್ದು 8 ಸೆಂಟಿಮೀಟರ್ ಆಕೈತಿ. ಇದರದ್ದು ಏನಾಗುತ್ತೆ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಇಲ್ಲಿ 4πr² ಆಕೈತಿ. ಒಂದಕ್ಕೆ ಏನೈತಿ 4 × π r ಎಷ್ಟು ಕೊಟ್ಟನ r² ಅಂದ್ರೆ 36 ಆಗುತ್ತೆ. ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 144 π ಮೊದಲಾಗಿ ಇರ್ತೈತಿ. ಆಮೇಲೆ ರೇಡಿಯಸ್ ಎಷ್ಟಾಗೈತಿ ಇಲ್ಲಿ 8 ಸೆಂಟಿಮೀಟರ್ ಆಗೈತಿ. ಇದರದ್ದು ಏರಿಯಾ ಏನಾಗೈತಿ ಆಮೇಲೆ 4 × π × 8² ಆಗುತ್ತೆ. ಅಂದ್ರೆ ಇದು ಎಷ್ಟಾಯ್ತು 256 π ಆಯ್ತು. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತು ಇಲ್ಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಏನಾಯ್ತು 256 π ಮೈನಸ್ 144 π ಡಿವೈಡೆಡ್ ಬೈ 144 π × 100 ಆಯ್ತು. ಎಷ್ಟಾಯ್ತು ಇಲ್ಲಿ 112 ಬೈ 144 ಇಲ್ಲಿ ಪೈ ಕ್ಯಾನ್ಸಲ್ ಆಕತಿ ಇಂಟು 100 ಇದಷ್ಟು 12 6 12 9 6/9 × 100 ಮಾಡಿದ್ರೆ ಎಷ್ಟು ಬರ್ತೈತಿ ಇದು 77.78% ಇನ್ಕ್ರೀಸ್ ಆಕತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಕತಿ. 124 ಮೀಟರ್ ಮತ್ತು 116 ಮೀಟರ್ ಉದ್ದದ 2 ರೈಲುಗಳು ಕ್ರಮವಾಗಿ 28 km/h ಮತ್ತು 44 km/h ವೇಗದಾಗ ಪರಸ್ಪರ ಎದುರುಮುಖವಾಗಿ ಚಲಿಸುತ್ತಿವೆ. ಅವುಗಳು ಒಬ್ಬರನ್ನೊಬ್ಬರು ಭೇಟಿಯಾದ ನಂತರ ಸಂಪೂರ್ಣವಾಗಿ ದಾಟಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ನೋಡ್ರಿ 2 ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತಿದ್ವು ಅಂದ್ರೆ ಅವಕ್ಕೂರು ಸ್ಪೀಡ್ಗಳನ್ನ ಕೂಡಿಸ್ಬೇಕಾಗತ್ತೆ. ಅಂದ್ರೆ ಒಂದ್ರದ್ದು 28 ಐತಿ ಇನ್ನೊಂದ್ರ 44 ಐತಿ. ಟೋಟಲ್ ಸ್ಪೀಡ್ ಎಷ್ಟು ಆಗ್ತಿದೆ 72 ಆಯ್ತು. ಇದನ್ನ km/h ಕೊಟ್ಟರೆ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕೆ 5/18 ಮಾಡ್ತೀನಿ. 18 1 18 4 ಅಂದ್ರೆ ಎಷ್ಟು ಆಗ್ತಿಲ್ಲ 20 ಮೀಟರ್ ಪರ್ ಸೆಕೆಂಡ್ ಬಂತು. ಇವೆರಡು ಕ್ರಾಸ್ ಆಗಕ್ಕೆ ಎಷ್ಟು ಟೈಮ್ ಬೇಕಂತ ಅಂತಿದ್ರೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ನೋಡ್ರಿ ಒಂದ್ರದ್ದು 124 ಐತಿ ಟ್ರೈನಿಂದ, ಇನ್ನೊಂದ್ರದ್ದು 116 ಮೀಟರ್ ಐತಿ. ಸ್ಪೀಡ್ ಎಷ್ಟು ಬಂದೈತಿ ಇಲ್ಲಿ 20 ಬಂದೈತಿ ಇಂಟು ಟೈಮ್ ಆತಿಲ್ಲ. ಇವೆರಡರ ಸಮ್ ಎಷ್ಟಾಗುತ್ತೆ 240 ಈಸ್ ಈಕ್ವಲ್ ಟು 20 × t 00 ಟೈಮ್ ಈಸ್ ಈಕ್ವಲ್ ಟು 12 ಸೆಕೆಂಡ್ ಬಂತು. ಅಂದ್ರೆ ದಾಟಕ್ಕೆ ಎಷ್ಟು ಟೈಮ್ ಬೇಕು 12 ಸೆಕೆಂಡ್. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ. ಲತಾ 2160 ರೂಪಾಯಿ 2 ಪ್ಯಾನ್ಗಳನ್ನು ಖರೀದಿಸ್ತಾಳೆ. ಅವುಗಳಲ್ಲಿ ಒಂದನ್ನು 15% ಲಾಭದಲ್ಲಿ ಮತ್ತೊಂದನ್ನು 9% ನಷ್ಟದಲ್ಲಿ ಮಾರಿದಾಗ ಸಂಪೂರ್ಣ ವೇಳೆಗೆ ಲಾಭವಿಲ್ಲ ನಷ್ಟವಿಲ್ಲ. ಹಂಗಾರದ ಪ್ರತಿ ಪೆನ್ನಿನ ಖರೀದಿ ಬೆಲೆ ಏನಾಗುತ್ತೆ ಅಂತ ಕೊಟ್ಟರೆ ಇಲ್ಲಿ ಟೋಟಲ್ ಎಷ್ಟು ಕಾಸ್ಟ್ ಪ್ರೈಸ್ 2160 ಐತಿ. ಒಂದಿನ ಎಷ್ಟಕ್ಕೆ 15% ಪ್ರಾಫಿಟಿಗೆ ಇನ್ನೊಂದು 9% ಲಾಸಿಗೆ ಮಾಡ್ತಾಳೆ. ಹಿಂಗೆ ಮಾರೋದ್ರಿಂದ ಆಕಿಗೆ ಏನಾಕತಿ ಯಾವುದು ಲಾಭ ಆಗೋದಿಲ್ಲ ನಷ್ಟವಾಗೋದಿಲ್ಲ. ನಾ ಇಲ್ಲಿ ಅಲಿಗೇಷನ್ ಹಾಕ್ತೀನಿ. ಇದೇನಾಗ್ತಿದೆ ಇದು 9 ಆಯ್ತು, ಇದು 15 ಆಯ್ತು, 3 3 3 5 ಆಯ್ತು. ಅಂದ್ರೆ
3:5 ಬಂತು. ಟೋಟಲ್ ಎಷ್ಟಾಗ್ತಿದೆ 8. 8ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 2160 ಆಗುತ್ತೆ. ಒಂದರದ್ದು ವ್ಯಾಲ್ಯೂ ಎಷ್ಟು ಬರ್ತೈತಿ ಇದು? ಒಂದರದ್ದು ವ್ಯಾಲ್ಯೂ 270 ಆಯ್ತು. ಇಲ್ಲಿ 3:5 ಐತಿ. 270 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 810. 5 ಇಂಟು 270 ಮಾಡಿದ್ರೆ 1350. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಕೆಲವು ವಸ್ತುಗಳನ್ನು 4500ಕ್ಕೆ ಖರೀದಿಸಲಾಗಿದೆ ಕೊಟ್ಟರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ? ಇಲ್ಲಿ 4500 ಆಯ್ತು. ಅವುಗಳಲ್ಲಿ 1/3 ಭಾಗದ ವಸ್ತುಗಳನ್ನು 15% ನಷ್ಟದಲ್ಲಿ ಮಾರೈತಿ. ಇವ್ರದ್ದು ಕಾಸ್ಟ್ ಪ್ರೈಸ್ 1/3 ಭಾಗದ ಏನಾಗತ್ತೆ? ಇಲ್ಲಿ 4500 ಇಂಟು 1/3 ಮಾಡಿದ್ರೆ ಎಷ್ಟಾಗುತ್ತೆ? 1500 ರೂಪಾಯಿ 1/3 ಭಾಗದ CP ಆಯ್ತು. ಇಲ್ಲಿ ಇವುಗಳನ್ನ ಏನು 15% ಲಾಸಿಂಗ್ ಮಾಡಿದ್ರೆ ಅಂದ್ರೆ 85/100 ಮಾಡಿದ್ರೆ ಎಷ್ಟಾಗುತ್ತೆ? ಇದರ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಇದ್ರ ಸೆಲ್ಲಿಂಗ್ ಪ್ರೈಸ್ 1275 ಆಯ್ತು. ನೋಡ್ರಿ ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ? ಇಲ್ಲಿ 4500 20% ಪ್ರಾಫಿಟ್ ಅನ್ನು 127/100 ಕತಿ 00 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನೈತಿ? ಇಲ್ಲಿ 5400 ಆಯ್ತು. ಇಲ್ಲಿ ಒಂದರದ್ದು 1275 ಮಾರೈತಿ ಒಂದು ಭಾಗದ. ಇನ್ನು ಎರಡು ಭಾಗದ ಸೆಲ್ಲಿಂಗ್ ಪ್ರೈಸ್ ಏನಕ್ಕೈತಿ? ಇಲ್ಲಿ 5400 ಮೈನಸ್ 1275 ಮಾಡಿದ್ರೆ 4125 ಆಕತಿ. ಉಳಿ ಸಾಮಾನಿನ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ? ಇಲ್ಲಿ ಒಂದು ಕಾಸ್ಟ್ ಪ್ರೈಸ್ 1/3 ಭಾಗದ್ದು 1500 ಐತಿ. ಉಳಿದ ಭಾಗದ ಎಷ್ಟಾಗತ್ತೆ? ಇಲ್ಲಿ 3000 ಆಗತ್ತೆ. ಇದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದಿದೆ? ಇಲ್ಲಿ 4125 ಐತಿ. ಪ್ರಾಫಿಟ್ ಎಷ್ಟಾಗತ್ತೆ? ಇಲ್ಲಿ ಪ್ರಾಫಿಟ್ 1125 ಆಗುತ್ತೆ. ಪರ್ಸೆಂಟೇಜ್ ಪ್ರಾಫಿಟ್ ಏನಾಗುತ್ತೆ? 1125 3000 ಇಂಟು 100 ಮಾಡಿದ್ರೆ 37.5% ಪ್ರಾಫಿಟ್ ಆಗತ್ತೆ. ಅದ್ರ ನಮ್ಗೇನು ಕೇಳಿದ್ರೆ ಉಳಿದ ವಸ್ತುಗಳ ಎಷ್ಟು ಶೇಕಡಾದ ಲಾಭದಲ್ಲಿ ಮಾರ್ಬೇಕು ಅಂತ ಕೇಳಿದ್ರೆ ಅಷ್ಟು 37.5%. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವಿನ ಮೇಲೆ 20% ರಿಯಾಯಿತಿ ನೀಡ್ತಾನೆ. ನಂತರ ಕಡಿತಗೊಂಡ ಬೆಲೆ ಮೇಲೆ ಮತ್ತೆ 36.5% ರಿಯಾಯಿತಿ ನೀಡ್ತಾನೆ. ಈ ಎರಡು ರಿಯಾಯಿತಿಗಳು ಒಂದೇ ಸಮಾನ ರಿಯಾಯಿತಿ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಇಂಟು ವೈ ಡಿವೈಡೆಡ್ ಬೈ 100 ಅಂದ್ರೆ ಇಲ್ಲಿ ನೋಡ್ರಿ 20 ಪ್ಲಸ್ 36.5 ಮೈನಸ್ 20 ಇಂಟು 36.5 ಡಿವೈಡೆಡ್ ಬೈ 100 ಆಕತಿ. ಇದೇನತ್ತೆ 56.5 ಮೈನಸ್ 7.3 ಆಗುತ್ತೆ. ಅಂದ್ರೆ 49.2% ಈಕ್ವಲ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗತ್ತೆ. ಒಬ್ಬ ಮೊಬೈಲ್ ಫೋನ್ 15500ಕ್ಕೆ ಖರೀದಿಸಲ್ಪಟ್ಟನ. ಅದ್ರ ಮೌಲ್ಯವು ಪ್ರತಿ ವರ್ಷ 20% ಪ್ರಮಾಣ ಕಡಿಮೆ ಆಕತಿ. 2 ವರ್ಷದ ನಂತರ ಅದ್ರ ಮೌಲ್ಯ ಎಷ್ಟಾಗತ್ತೆ ಅಂತ ಹೇಳಿದ್ರೆ 20% ಫ್ರಾಕ್ಷನ್ ಏನಾಗುತ್ತೆ 1/5. ಇದು ಕಡಿಮೆ ಆಗಿದ್ದರಿಂದ 4/5 ಆಕತಿ. 15500 ಐತಿ ಮೊದಲ 4/5 2 ಸಲ ಅಂದ್ರೆ 2 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ನೋಡ್ರಿ 5 ಒಂದ್ಲೆ 5 ಮೂರ್ಲೆ 3 ಸಲ 100 ಆಯ್ತು. 5 ಒಂದ್ಲೆ 5 6ಲೆ 30 620 620 ಇಂಟು 16 ಮಾಡಿದ್ರೆ ಎಷ್ಟಾಗತ್ತೆ? 9920 ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆಗತ್ತೆ. ಒಂದು ಉದ್ದವು 185 ಮೀಟರ್ ಮತ್ತು ಮತ್ತೊಂದು 175 ಮೀಟರ್ ಇರುವ ಎರಡು ರೈಲುಗಳು ಸಮಾಂತರ ಟ್ರ್ಯಾಕಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಾಗಕತ್ತ. ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತು. ಮೊದಲ ರೈಲಿನ ವೇಗ ಎಷ್ಟೈತಿ? 80 km/h ಐತಿ. ಎರಡನೇ ರೈಲಿನ ವೇಗ ಎಷ್ಟೈತಿ? 64 km/h ಐತಿ. ಇವೆರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತಿದ್ರಿಂದ ಇವು ಎರಡೂನ ಏನ್ ಮಾಡ್ತೀನಿ? ಕೂಡಿಸ್ತೀನಿ. ಎಷ್ಟು ಆಯ್ತು ಇದ್ರದ್ದು? 144 ಆಕತಿ. km/h ಐತಿ. ಇದು ಮೀಟರ್ ಪರ್ ಸೆಕೆಂಡ್ ಮಾಡಕ್ಕೆ 5/18 ಮಾಡ್ತೀನಿ ಇಂಟು 8 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ? ಇದು 40 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಲ್ಲಿ ಟೈಮ್ ಕೇಳ್ಯಾರ ನಮ್ಗೇನಾಗುತ್ತೆ? ಇಲ್ಲಿ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಸ್ಪೀಡ್ ಆಗತ್ತೆ. ಡಿಸ್ಟೆನ್ಸ್ ಏನೈತಿ? ಒಂದು ಟ್ರೈನಿಂದ 185 ಐತಿ ಪ್ಲಸ್ ಇನ್ನೊಂದ್ರದ್ದು ಏನೈತಿ? 175 ಐತಿ. ಸ್ಪೀಡ್ ಎಷ್ಟು ಬಂದೈತಿ? ನಮ್ದು 40 ಬಂದೈತಿ. ಏನೈತಿ? 360/40 ಆಗತಿ. ಟೈಮ್ ಎಷ್ಟು ಬರ್ತೈತಿ? ಇಲ್ಲಿ 9 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗತಿ. 1 ಲಕ್ಷ ಮತ್ತು 10% ವಾರ್ಷಿಕ ಸಂಕಲನ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಬಡ್ಡಿ ವಹಿಸಿಡಿದರೆ ಮೊತ್ತವು ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ 10% ಫ್ರಾಕ್ಷನ್ ಏನಾಗತ್ತೆ? 1/10 ಆಗತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ? ಇಲ್ಲಿ ಪ್ರಿನ್ಸಿಪಲ್ 10 ಇದ್ರ ಅಮೌಂಟ್ ಏನು 11 ಆಗತ್ತೆ. ಎಷ್ಟು ವರ್ಷ ಕೊಟ್ಟರೆ? ಇಲ್ಲಿ 3 ವರ್ಷ. ಅಂದ್ರೆ ಕ್ಯೂಬ್ ಮಾಡ್ತೀನಿ ಇದನ್ನ. ಇದು ಎಷ್ಟಾಯ್ತು? 1000. ಇದು 1331. ಈ 1000 ಪ್ರಿನ್ಸಿಪಲ್ ಎಷ್ಟು ಕೊಟ್ರೆ? 1 ಲಕ್ಷ ಕೊಟ್ಟಾನ. ಅಂದ್ರೆ ಇಂಟು ಎಷ್ಟು ಮಾಡಿನ? 100 ಮಾಡಿನ. ಇಲ್ಲಿ ಬಡ್ಡಿ ಎಷ್ಟಾಗುತ್ತೆ? ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ 331 ಆಗತ್ತೆ. ಇಂಟು 100 ಮಾಡಿದ್ರೆ ಎಷ್ಟು? 33100. ಪ್ರಿನ್ಸಿಪಲ್ ಎಷ್ಟು ಜಾಸ್ತಿ ಆಗುತ್ತೆ? ಇಲ್ಲಿ ಅಮೌಂಟಿಗೆ 33100. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಂದು ಶೃಂಗಾಕಾರದ ಶಂಕುನ ಆವರ್ತ ಮತ್ತು ರೇಡಿಯಸ್ ಮತ್ತು ಅದರದ್ದು ಸ್ಲ್ಯಾಂಟ್ ಹೈಟ್ ರೇಷಿಯೋ ಕೊಟ್ಟರೆ 5:7 ಅಂತಂದು ಅದರ ವಕ್ರ ಮೇಲ್ಮೈ ವಿಸ್ತಾರ 1760 cm² ಆದ್ರೆ ಅದರದ್ದು ರೇಡಿಯಸ್ ಎಷ್ಟಾಗುತ್ತೆ ಅಂತ ಕೇಳಿಲ್ಲ. ನೋಡಿ ಕರ್ವ್ ಸರ್ಫೇಸ್ ಏರಿಯಾ ಪಾರ್ಬೋಲ್ ಏನಾಗತ್ತೆ? ಇದ್ರದ್ದು 5RL ಆಗತ್ತೆ. ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಾನ? ಇಲ್ಲಿ 1760 ಕೊಟ್ಟಾನು.
5 ವ್ಯಾಲ್ಯೂ 22/7 6 5x L 7x ಆಗುತ್ತೆ. ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. 11 ಎರಡ್ಲಿ 11 160 5 5 ಎರಡ್ಲಿ 10 0 ಕ್ಯಾನ್ಸಲ್ ಆಗುತ್ತೆ. x ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆಗುತ್ತೆ. x ಏನು ಬಂತು ಇಲ್ಲಿ 4 ಬಂತು. ರೇಡಿಯಸ್ ಇದು ಏನು ಕೊಟ್ಟರೆ ಇಲ್ಲಿ ರೇಷಿಯೋ 5x ಆಗುತ್ತೆ. 5 × 4 ಮಾಡಿದರೆ ರೇಡಿಯಸ್ ಎಷ್ಟು ಬಂತು 20 ಸೆಂಟಿಮೀಟರ್ ಬಂತು. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಮೊದಲ ಸಂಖ್ಯೆ 20% ಭಾಗವು ಎರಡನೇ ಸಂಖ್ಯೆ 1/3 ಭಾಗಕ್ಕೆ ಸಮ ಐತೆ ಅಂದ್ಬಿಟ್ರೆ ಅಂದ್ರೆ 20% ಆಫ್ ಎ ಇಸ್ ಈಕ್ವಲ್ ಟು 1/3 ಆಫ್ ಬಿ ಆಗ್ತಿದೆ. 20% ಅಂದ್ರೆ ಏನಾಗುತ್ತೆ 1/100 ಇಂಟು ಎ ಇಸ್ ಈಕ್ವಲ್ ಟು 1/3 ಬಿ ಆಗುತ್ತೆ. 21 25 ಎ ಬೈ ಬಿ ಇಸ್ ಈಕ್ವಲ್ ಟು ಏನೈತಿ ಇಲ್ಲಿ 5/3 ಆಗುತ್ತೆ. ನಮಗೇನು ಕೇಳಿದ್ರೆ ಇಲ್ಲಿ ಬಿ ಬೈ ಎ ರೇಷಿಯೋ ಕೇಳಿದ್ರೆ ಎಷ್ಟಾಗುತ್ತೆ 3/5 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. ಎಚ್ ತನ್ನ ಆದಾಯದ 1/3 ಭಾಗನ ಉಳಿತಾಯ ಮಾಡ್ತಾನೆ ನೋಡ್ರಿ. ಒಂದು ಇನ್ಕಮ್ ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ 1/1 ಭಾಗನ ಉಳಿತಾಯ ಮಾಡ್ತಾನೆ ಅಂದ್ರೆ ಇಲ್ಲಿ ಒಂದು ಇನ್ಕಮ್ ಎಷ್ಟೈತಿ ಟೋಟಲ್ 3 ಐತಿ. ಖರ್ಚು ಎಷ್ಟಾಗೈತಿ 2 ಆಕೈತಿ ನೋಡ್ರಿ. ಅವ 15,600 ವೆಚ್ಚ ಮಾಡ್ತಾನೆ ಅಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟೈತಿ ಒಂದು 15,600 ಐತಿ. 7 × 7,000 2 × 7,000 ಎಂಟ್ಲೆ ಮಾಡಿದ್ರು ಇಲ್ಲಿ. ಆಮೇಲೆ ಒಂದು ತಿಂಗಳು ಉಳಿತಾಯ ಕಂಡಿಡ್ರಿ ಅಂದ್ರೆ ತಿಂಗಳದ ಉಳಿತಾಯ ರೇಷಿಯೋ ಎಷ್ಟೈತಿ 1 ಐತಿ. ಇದಕ್ಕಿಂಟು 7,800 ಮಾಡಿದ್ರೆ ಅಂದ್ರೆ ಸೇವಿಂಗ್ಸ್ ಎಷ್ಟಾಗೈತಿ 7,800 ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸನ 24 ದಿನದಾಗ ಮಾಡ್ತಾರೆ. ಅಂದ್ರೆ ಎ ಪ್ಲಸ್ ಬಿ ಏನೈತಿ ಇಲ್ಲಿ 24 ದಿವಸ ಆಯ್ತು. ಎ ಬಿಗಿಂತ ಎರಡು ಪಟ್ಟು ಹೆಚ್ಚು ಕಾರ್ಯಕ್ಷಮತೆ ಅಂದ್ಯಾನ ಅಂದ್ರೆ ಎ ಎಫಿಷಿಯನ್ಸಿ ರೇಷಿಯೋ ಏನಾಗೈತಿ ಇಲ್ಲಿ ಎ 2 ಇದ್ರೆ ಬಿ 1 ಇರ್ತೈತಿ. ಹಂಗಾರೆ ಬಿ ಒಬ್ಬನ ಆ ಕೆಲಸನ ಮಾಡಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳ್ಯಾರ ಇಲ್ಲಿ. ಟೋಟಲ್ ವರ್ಕ್ ಏನಾಗೈತಿ ಇಲ್ಲಿ ಎ ಪ್ಲಸ್ ಬಿ ಎಫಿಷಿಯನ್ಸಿ ಇಂಟು ಟೈಮ್ ಆಗುತ್ತೆ. ಎ ಪ್ಲಸ್ ಬಿ ಏನೈತಿ ಇಲ್ಲಿ 2 + 1 ಇಂಟು 24 3 × 24 ಮಾಡಿದ್ರೆ ಟೋಟಲ್ ವರ್ಕ್ ಏನೈತಿ ಇಲ್ಲಿ 72 ಐತಿ. ಈ 72 ವರ್ಕ್ನ ಯಾರು ಮಾಡ್ಬೇಕು ಇಲ್ಲಿ ಬಿ ಮಾಡ್ಬೇಕು. ಬಿ ಟೈಮ್ ಏನಾಗೈತಿ ಇಲ್ಲಿ ಒಂದು ಎಫಿಷಿಯನ್ಸಿ 1 ಐತಿ. ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ ಅಂದ್ರೆ 72 ದಿನ ಬೇಕಾಗೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಜಯ ಬಳಿ ತನ್ನ ಪೇಟಿಎಂ ವಾಲೆಟ್ನಲ್ಲಿ 500 ರೂಪಾಯಿ ಐತಿ. ಅವನು ಮೊದಲು ತನ್ನ ಬ್ಯಾಲೆನ್ಸ್ ಅನ್ನು 20% ಹೆಚ್ಚಿಸಿದನು ಮತ್ತು ನಂತರ 25% ಹೆಚ್ಚಿಸಿದ ಅಂತ ಕೊಟ್ಟರೆ ನೋಡಿ. 500 ಇದ್ದಿದ್ದು ಮೊದಲಕ್ಕೆ ಎಷ್ಟು ಪರ್ಸೆಂಟ್ 20%. ಅದ್ರ ಫ್ರಾಕ್ಷನ್ ಏನಾಗುತ್ತೆ 1/5 ಅಂದ್ರೆ 6/5 ಆಯ್ತು. ಆಮೇಲೆ ಏನು 25% ಇದೇನು 1/4 ಅಂದ್ರೆ 5/4 ಆಯ್ತು. ಈಗ 5 ಕ್ಯಾನ್ಸಲ್ ಆಗಿ 4 125 ಆಗುತ್ತೆ. ಇಲ್ಲಿ 125 ಇಂಟು 6 ಮಾಡಿದ್ರೆ ಎಷ್ಟಾಗುತ್ತದೆ 750 ಆಗುತ್ತೆ. ಹಂಗಾದ್ರೆ ಪ್ರಾರಂಭಿಕ ಬ್ಯಾಲೆನ್ಸ್ಗಿಂತ ಹೋಲಿಸಿದರೆ ಬ್ಯಾಲೆನ್ಸ್ನಲ್ಲಿ ಶೇಕಡ ಏರಿಕೆ ಎಷ್ಟು ಅಂತ ಕೇಳಿದ್ರೆ ಮೊದಲಕ್ಕೆ ಎಷ್ಟಿತ್ತು 500 ಈಗ ಎಷ್ಟಾಯ್ತು 750 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ ಜಾಸ್ತಿ ಆಗಿದೆ 250 500 ಇಂಟು 100% ಎಷ್ಟಾಯ್ತು ಇಲ್ಲಿ 50% ಜಾಸ್ತಿ ಆಗಿರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಎಂ ಪ್ಲಸ್ ಎನ್ ಒಟ್ಟಿಗೆ ಒಂದು ಕೆಲಸನ 15 ದಿನ ಮಾತ್ರ. ಅಂದ್ರೆ ಎಂ ಪ್ಲಸ್ ಎನ್ ಎಷ್ಟಾಯ್ತಿಲ್ಲ 18 ದಿನ. ಎನ್ ಮತ್ತು ಪಿ 26 ದಿನ ಮುಗಿಸ್ತಾರೆ. ಎನ್ ಮತ್ತು ಪಿ ಅಷ್ಟೇ 26 ದಿನಾಗ. ಎಂ ಮತ್ತು ಪಿ ಒಟ್ಟಿಗೆ 14 ದಿನಾಗ ನೋಡ್ರಿ. ಇವು ಉತ್ತರದ LCM ಎಷ್ಟಾಗುತ್ತೆ 1638 ಆಗುತ್ತೆ. 18 18 91 26 63 14 117 ಆಗುತ್ತೆ. ಇಲ್ಲಿ ನೋಡ್ರಿ ಎಂ 2 ಸಲ ಎನ್ 2 ಸಲ ಪಿ 2 ಸಲ ಬಂತು. ಹಂಗಾಗಿ 2 × ಎಂ ಪ್ಲಸ್ ಎನ್ ಪ್ಲಸ್ ಪಿ ಇಸ್ ಈಕ್ವಲ್ ಟು ಟೋಟಲ್ ಸಮ್ ಎಷ್ಟಾಗುತ್ತೆ 271 ಆಗುತ್ತೆ. ಎಂ ಪ್ಲಸ್ ಎನ್ ಪ್ಲಸ್ ಪಿ ಅಷ್ಟ್ರ ಒಂದ್ರ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 271/2 ಆಗುತ್ತೆ. ಹಂಗಾದ್ರೆ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ 1638. ಅವ್ರದ್ದು ಎಫಿಷಿಯನ್ಸಿ ಎಷ್ಟೈತಿ 271/2 ಆಗುತ್ತೆ. ಅಂದ್ರೆ 1638/271 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ 12 ದಿವಸ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ತಂಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 20% 22% ಮತ್ತು 25% ಡಿಸ್ಕೌಂಟ್ ಕೊಟ್ಟರೆ ಅದು ಸಮಾನವಾಗಿ ಒಂದಕ್ಕೆ ಎಷ್ಟು ಈಕ್ವಲ್ ಆಗಿ ಬರ್ತದೆ ಅಂತ ಹೇಳಿರಿ. ಇಲ್ಲಿ ನೋಡಿರಿ ಒಂದಕ್ಕೆ ಎಷ್ಟೈತಿ 20%. ಇಲ್ಲಿ ಬಿಫೋರು ಆಫ್ಟರ್ 20% ಫ್ರಾಕ್ಷನ್ ಏನೈತಿ 1/5 ಆಕೈತಿ. ಅಂದ್ರೆ 5ರಿಂದ 4 ಆಯ್ತು ಡಿಸ್ಕೌಂಟ್ ಮಾಡಿಂದ. 22% ಏನಾಗೈತಿ ಇಲ್ಲಿ 11/50 ಆಕೈತಿ. 50 ಇದ್ರೆ ಆಮೇಲೆ ಎಷ್ಟಾಗುತ್ತೆ 39 ಆಗುತ್ತೆ. 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. ಅಂದ್ರೆ 4ರಿಂದ 3 ಆಗುತ್ತೆ. ಇವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 1000 ಇದು ಬರ್ತೈತಿ. ಈ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 468 ಆಗುತ್ತೆ. ಡಿಸ್ಕೌಂಟ್ ಎಷ್ಟಾಯ್ತು ಇಲ್ಲಿ 532 ಆಗುತ್ತೆ. ಪರ್ಸೆಂಟೇಜ್ ಏನಾಗುತ್ತೆ 532/1000 ಇಂಟು 100 ಮಾಡಿದ್ರೆ 0 0 532/10 ಆಯ್ತು. ಅಂದ್ರೆ 53.2% ಆಕೈತಿ.
ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ.